ಇವತ್ತು ಮೂರೇ ಇಲ್ಲ. Does that happen? ಏನಾಯ್ತು? ಹುಷಾರಿಲ್ಲ, ತಲೆನೋವು ಇಲ್ಲ, ಎಲ್ಲ ಚೆನ್ನಾಗಿದೆ. ಯಾಕೋ ಮನಸ್ಸೇ ಇಲ್ಲ, ಯಾಕೋ ಬೇಜಾರು ಅನ್ನುವಂತ ಫೀಲಿಂಗ್ ಎಷ್ಟು ಸರಿ ಆಗುತ್ತೆ? ರಿಪೀಟೆಡ್ಲಿ ಆಗ್ತಾನೆ ಇರುತ್ತೆ. ಯಾಕೋ ಬೇಜಾರಲ್ಲ, ಯಾಕದು ಬೇಜಾರು? ಅಂಡ್ ಹೌ ಮೆನಿ ಟೈಮ್ಸ್ ಯು ಫೀಲ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓದ್ತಾ ಇದ್ದೀನಿ ಅಂತಾನೆ ಅನಿಸ್ತಾ ಇರುತ್ತೆ. ಯು ವಿಲ್ ಫೀಲ್ ದಟ್ ಯು ಹ್ಯಾವ್ ಸ್ಟಡಿಡ್ ಅ ಲಾಟ್, ಬಟ್ ಬೈ ದ ಟೈಮ್ ಯು ಸ್ಲೀಪ್, ಇಫ್ ಯು ಲುಕ್ ಬ್ಯಾಕ್, ಯು ವುಡ್ ನಾಟ್ ಹ್ಯಾವ್ ಡನ್ ಮಚ್. ಅಷ್ಟೊಂದೆಲ್ಲ ಓದ್ತೇನೆ, ಬರೀ 10 ಪೇಜ್ ಓದಿದ್ದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಮಾಡಿಲ್ಲ. ಐ ಹ್ಯಾವ್ ಬೀನ್ ಸ್ಟಡಿಂಗ್, ಬಟ್ ಐ ಹ್ಯಾವ್ ಸ್ಟಡಿಡ್ ಓನ್ಲಿ 10 pages. I am useless. Understand energy. This is an energy. E is equal to mc square. Energy and mass are interconvertible. This is a mass of energy or an energy manifested into mass. Everything will have impact. So brain is constantly creating electromagnetic waves. When two waves of the same kind come and meet, what will happen to the waves? The wave gets amplified. When two waves of opposite magnitude meet, what will happen? The amplitude of the wave gets nullified. Physics alva? That's what it is, no? ಸಹವಾಸ ಒಳ್ಳೆದಿರಬೇಕು. ಯಾಕೆ? ನೀವು ಯೋಚನೆ ಮಾಡೋದು, ನಿಮ್ಮ ಸಹವಾಸದಲ್ಲಿ ಇರುವಂತಹ ಜನಗಳು ಯೋಚನೆ ಮಾಡೋದು ಒಂದೇ ದಿಕ್ಕಿನಲ್ಲಿ ಇದ್ರೆ, ನಿಮ್ಮ ಯೋಚನೆ ಮತ್ತೆ ಅವರ ಯೋಚನೆ ಎರಡೂ ಸೇರಿ ಯುವರ್ ಬ್ರೈನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಗೆಟ್ಸ್ ಆಂಪ್ಲಿಫೈಡ್ ಅಂಡ್ ಬೋತ್ ಆಫ್ ಯು ವಿಲ್ ಬೆನಿಫಿಟ್. ಸಹವಾಸ ಸರಿ ಇಲ್ಲ ಅಂತಂದ್ರೆ, ಎತ್ತು ಏರಿಗಿಳಿದ್ರೆ ಕೋಣ ಕೇರಿಗಿಳಿತು ಅಂತ ಅಲ್ವಾ? ಎತ್ತು ಏರಿಗಿಳಿದ್ರೆ ಕೋಣ ಕೇರಿಗಿಳಿತು ಅಂತ ಗಾದೆ. ಆ ಗಾದೆಗಳು ಎಷ್ಟು ಸೈಂಟಿಫಿಕ್ ಆಗಿ ನೋಡಿ. ಎತ್ತು ನಿಮ್ಮನ್ನ ಗಾಡಿ 2 ಎತ್ತು ಕಟ್ಟಬೇಕು ನೀವು, ಇಲ್ಲಾಂದ್ರೆ 2 ಕೋಣ ಕಟ್ಟಬೇಕು ಗಾಡಿ ಓಡಿಸೋದಕ್ಕೆ. ಒಂದು ಎತ್ತು ಒಂದು ಕೋಣ ಕಟ್ಟಿದ್ರೆ, ಎತ್ತು ಏರಿನಲ್ಲಿ ಹೋಗ್ಬೇಕು ಅಂತಂದ್ರೆ ಕೋಣ ನೀರಿಗಿಳಿಬೇಕು ಅಂತ ಗಾಡಿ ಮುಂದಕ್ಕೆ ಹೋಗಲ್ಲ. ಇದು 2 ಕೋಣ ಕಟ್ಟಿದ್ರು ಪರವಾಗಿಲ್ಲ. ಒಂದು ಕೋಣ ಆ ಕಡೆ ಇಳಿಯುತ್ತೆ, ಒಂದು ಕೋಣ ಈ ಕಡೆ ಇಳಿಯುತ್ತೆ, ಇವ್ರ ಮೇಲಿಂದ ಹೊಡಿತಾರೆ, ಮುಂದಕ್ಕೆ ಹೋಗುತ್ತೆ. So sahawasa, everything is connected makla, everything is interconnected. ಒಂದಕ್ಕೊಂದು ಸಂಬಂಧ ಇದೆ. ನಿಮ್ಮ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ your brain has got a set of energy, mental energy ಅಂತ ನಾವು ಅನ್ಕೊಳ್ಬಹುದು. ಆ ಮೆಂಟಲ್ ಎನರ್ಜಿ ಎಷ್ಟು ನಮಗೆ ಅವೈಲೇಬಲ್ ಇರುತ್ತೋ, how much of your mental energy is available for productive work, you will be able to do that much work. ಅಷ್ಟು ಕೆಲಸ ಮಾಡಬಹುದು. ಇಂಟೆಲೆಕ್ಚುಯಲ್ ವರ್ಕ್, ಮೆಂಟಲ್ ಕೆಲಸಗಳಿಂದ ಅದನ್ನ ಮಾಡೋದಕ್ಕೆ ನಿಮಗೆ ಮೆಂಟಲ್ ಎನರ್ಜಿ ಫ್ರೀ ಮಾಡಬೇಕು. ಟೈಮ್ ಫ್ರೀ ಮಾಡೋದು. ನೀವು ಎಷ್ಟು ಅನ್ಕಾನ್ಶಿಯಸ್ ಫೋರ್ಸಸ್ ಇರುತ್ತಲ್ಲ, ಅದು ತರ ಭೂತಗಳಿದ್ದರೆ ಅನ್ಕಾನ್ಶಿಯಸ್ ಫೋರ್ಸಸ್ ವಿಲ್ ಆಲ್ವೇಸ್ ವಾಂಟ್ ಟು ಕಮ್ ಇನ್ ಟು ಕಾನ್ಶಿಯಸ್ ಸ್ಟೇಟ್. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್? ನಿದ್ದೆ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಏನೋ ಒಂದು ಕೆಟ್ಟ ಕನಸು ಬಂದು ಎದ್ದುಕೊಂಡು, ಯುವರ್ ಸ್ವೆಟಿಂಗ್, ಯುವರ್ ಹಾರ್ಟ್ ರೇಟ್ ಹ್ಯಾಸ್ ಬಿಕಮ್ ಹೈ, ಯುವರ್ ಬ್ರೀತಿಂಗ್ ಹ್ಯಾಸ್ ಬಿಕಮ್ ಹೈ. ತುಂಬಾ ಜನಕ್ಕೆ ರಾತ್ರಿ ಡೀಪ್ ಸ್ಲೀಪ್ ಮಾಡಕ್ಕೆ ಆಗೋದಿಲ್ಲ, ರಾತ್ರಿ ಡೀಪ್ ಆಗಿ ನಿದ್ದೆ ಮಾಡಕ್ಕೆ ಆಗೋದಿಲ್ಲ. 8 hours ನಿದ್ದೆ ಮಾಡಿದ್ರು ಆಕಳಿಸ್ಕೊಂಡು ಎದ್ದೇಳ್ತಾರೆ. ಬಟ್ ಇಫ್ ಯು ಹ್ಯಾವ್ ಸ್ಲೆಪ್ಟ್ ಫಾರ್ 6-7 hours, ಯು ಶುಡ್ ವೇಕ್ ಅಪ್ ಫ್ರೆಶ್ ಅಲ್ಲ, ಫ್ರೆಶ್ ಆಗಿ ಎದ್ದೇಳ್ಬೇಕಲ್ಲ. ಯಾಕೆ ನಿದ್ದೆ ಹತ್ತುತ್ತಾ ಇಲ್ಲ? ಅನ್ಕಾನ್ಶಿಯಸ್ ಮೈಂಡ್ಗೂ ದ ರೆಸ್ಟ್ ಆಫ್ ದಿ ಮೈಂಡ್, ಸಬ್ ಕಾನ್ಶಿಯಸ್ ಅಂಡ್ ಕಾನ್ಶಿಯಸ್ ಮೈಂಡ್ಗೂ ಮಧ್ಯದಲ್ಲಿ ದೇರ್ ಇಸ್ ಅ ಬ್ಯಾರಿಯರ್. ನೀವು ಏನೆಲ್ಲ ಪುಷ್ ಮಾಡಿದಿರ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ, those are the forces which are trying to come to the conscious mind. ಕಾನ್ಶಿಯಸ್ ಮೈಂಡ್ ಗೆ ಹೊರಗಡೆ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ಕಾನ್ಶಿಯಸ್ ಫೋರ್ಸಸ್. ನಾವೇನ್ ಮಾಡ್ತೀವಿ? ಮೆಂಟಲ್ ಎನರ್ಜಿಯನ್ನ ಅನ್ಕಾನ್ಶಿಯಸ್ ಫೋರ್ಸಸ್ ಕಾನ್ಶಿಯಸ್ ಲೆವೆಲ್ ಬರ್ದೇ ಇರೋ ತರ ತಡೆದು ಹಿಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಇಟ್ಸ್ ಲೈಕ್ ಹೊರಗಡೆಯಿಂದ ತುಂಬಾ ಜನ ರಾಕ್ಷಸರು ಒಳಗಡೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನಾವೇನ್ ಮಾಡ್ಬೇಕು? ಬಾಗಿಲನ್ನ ಮುಚ್ಚಿಡ್ಬೇಕು. ವಿ ಹ್ಯಾವ್ ಟು ಕ್ಲೋಸ್ ದ ಡೋರ್. ಇಲ್ಲಿರುವಂತಹ 120 ಜನ ಎಷ್ಟು ಆ ಕಡೆಯಿಂದ ಫೋರ್ಸ್ ಬರ್ತಾ ಇದೆಯೋ ಅದನ್ನ ಕೌಂಟರ್ ಮಾಡೋದಕ್ಕೆ ಇಷ್ಟು ಜನ ಬಾಗಿಲನ್ನು ಮುಚ್ಚಿಡೋದಕ್ಕೆ ಕೆಲಸ ಮಾಡಬೇಕು. ಹೌದಲ್ಲ? ಕನ್ಸಿಡರ್ ವಿ ಹ್ಯಾವ್ 120 units of mental energy in our mind. If there are so many negative forces trying to come to this room, which is the conscious mind, and we have to keep it away, ಅದನ್ನು ಹೊರಗಡೆ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅಂತಂದ್ರೆ 100 ಜನ ಆ ಕಡೆಯಿಂದ ಬರಬೇಕು ಅಂತ ಟ್ರೈ ಮಾಡ್ತಿದ್ರೆ ಇಲ್ಲಿ ಅಟ್ಲೀಸ್ಟ್ 100 ಜನ ಹೋಗಿ ಬಾಗಿಲು ಮುಚ್ಚೋದಕ್ಕೆ ಕೆಲಸ ಮಾಡಬೇಕು. ಸೊ ನೀವು ಎಷ್ಟು ಉಳಿತು? We only have 20 units of mental energy. ಕೆಲಸ ಆಗ್ತಿದೆ. Mental energy is being used to keep the unconscious forces out. Mental energy, you want to use it on productive work. ಓದೋದ್ರ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ, ನಾಲೆಡ್ಜ್ ಎನ್ಹಾನ್ಸ್ಮೆಂಟ್ ಮೇಲೆ, ಅದ್ರ ಮೇಲೆ ಯೂಸ್ ಆಗಬೇಕು ಮೆಂಟಲ್ ಎನರ್ಜಿ. ಬಟ್ ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆಫ್ ಬ್ಯಾಗೇಜ್ ಇನ್ ಅವರ್ ಮೈಂಡ್, ಮನಸ್ಸಿನಲ್ಲಿ
ಹಳೆದೆಲ್ಲ ತುಂಬಿಕೊಂಡಿರುತ್ತಲ್ಲ ಕಸ, ಆ ಕಸ ಎದ್ದು ಬರಬಾರ್ದು ಅನ್ನೋದನ್ನ ತಡೆಯೋದಕ್ಕೆ, ಬಾಗಿಲು ಮುಚ್ಚೋದಕ್ಕೆ ವಿ ಆರ್ ಯೂಸಿಂಗ್ ಅ ಲಾಟ್ ಆಫ್ ಅವರ್ ಎನರ್ಜಿ. ದಟ್ ಈಸ್ ವೈ ಏನು ಕೆಲಸ ಮಾಡಿಲ್ಲ ಅಂದ್ರೂ ಸುಸ್ತಾಗೋಗುತ್ತೆ. ಏನು ಮಾಡಿರಲ್ಲ, ಬೆಳಗ್ಗೆ ಎದ್ದು ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟೈಮ್ ಪಾಸ್ ಆಗ್ಬಿಡುತ್ತೆ. ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಇತ್ತು, ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನೆಗೆಟಿವ್ ಫೋರ್ಸಸ್ ಎಲ್ಲ ಎಲಿಮಿನೇಟ್ ಆಗ್ಬಿಟ್ರೆ ನಿಮ್ಗೆ ಒಂದೊಂದು ಸೆಕೆಂಡ್ ಇಂದ ಪರಿಜ್ಞಾನ ಇರುತ್ತೆ. ಯು ವಿಲ್ ಹ್ಯಾವ್ ಕಾನ್ಶಿಯಸ್ನೆಸ್ ಅಬೌಟ್ ಎವ್ರಿ ಸೆಕೆಂಡ್. ಒಂದೊಂದು ಸೆಕೆಂಡ್ ಬಳಸ್ಕೊಳ್ಳುವಂತ ಶಕ್ತಿ ಬರುತ್ತೆ. ಆದ್ರೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಹಳೆಯ ಬ್ಯಾಗೇಜ್ ತುಂಬಿಕೊಂಡು ಕೂತಿದ್ರೆ ಒಬ್ಬ ಭಯ ಬೇಕಾದಷ್ಟು ಆಗಿರುತ್ತೆ. ಎಲ್ಲರ ಜೀವನದಲ್ಲಿ ಏನೇನೋ ಎಕ್ಸ್ಪೀರಿಯನ್ಸಸ್ ಆಗಿರುತ್ತೆ. ಎಸ್ಪೆಷಲಿ ಹಣದ ಕೊರತೆ ಇರುವಂತಹ ಕುಟುಂಬಗಳಿಂದ ನಾವು ಬಂದಿದ್ದೀವಿ ಅಂತ ಆದ್ರೆ ಬೇಕಾದಷ್ಟು ನಿರಾಶೆಗಳು, ಬೇಜಾರು, ದುಃಖ ಅನುಭವಿಸಿರ್ತೀವಿ. ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅ ಲಾಟ್ ಆಫ್ ನೆಗೆಟಿವ್ ಎಮೋಷನ್ಸ್. ಅದನ್ನ ಒಳಗಿಟ್ಕೊಂಡು ಕೂತಿದ್ರೆ ದಟ್ ವಿಲ್ ನಾಟ್ ಅಲೋ ಅಸ್ ಟು ಫೋಕಸ್ ಆನ್ ವಾಟ್ ನೀಡ್ಸ್ ಟು ಬಿ ಡನ್. ಸೊ ಒನ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಇಸ್ ಬ್ರೇಕ್ ಆಫ್ ಆಲ್ ದಿಸ್. ನಿದ್ದೆಗೆ ಹೋದಾಗ ಕಾನ್ಶಿಯಸ್ ಮತ್ತೆ ಅನ್ಕಾನ್ಶಿಯಸ್ ಮಧ್ಯ ಇರೋ ರೆಸ್ಟ್ರಿಕ್ಟಿವ್ ಫೋರ್ಸ್ ಲೂಸ್ ಆಗುತ್ತೆ. ಯು ಗೋ ಇನ್ ಟು ಡೀಪ್ ಸ್ಲೀಪ್, that restriction, the mental energy that is being used to keep the door of the unconscious mind closed, slowly relaxes. But these negative forces don't relax. The mind and the control relax after the negative force. What will the negative force try to do? It will come to the surface. And when it comes to the surface, that is what will create nightmares. ಕೆಟ್ಟ ಕನಸುಗಳು ಕ್ರಿಯೇಟ್ ಮಾಡುತ್ತೆ. ಆ ಕೆಟ್ಟ ಕನಸುಗಳು ಕ್ರಿಯೇಟ್ ಮಾಡಿದಾಗ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಮತ್ತೆ ಕಾನ್ಶಿಯಸ್ ಕಂಟ್ರೋಲ್ ಬರುತ್ತೆ. So it is the body's way of trying to keep the negative forces that are buried deep in our mind buried inside. ಒಳಗಡೆನೆ ಅದನ್ನ ಊತಿರೋದಕ್ಕೆ ನಮ್ಮ ಮೈಂಡ್ ಕೆಲಸ ಮಾಡ್ತಾ ಇದೆ. ಅದನ್ನ ನಾವು ಎಲಿಮಿನೇಟ್ ಮಾಡಬೇಕು. We have to eliminate that. Meditation is one thing that will help you eliminate that. But ಇನ್ನೊಂದು ಸಮಸ್ಯೆ, ಮೆಡಿಟೇಷನ್ ಮಾಡೋದಕ್ಕೆ ಅಂತ ನಾನು ಕಣ್ಣು ಮುಚ್ಚಿ ಕೂತಾಗ ಅವಾಗ ಮತ್ತೆ ಶುರು ಆಗುತ್ತೆ. I will start getting afraid. I will start getting restless. ಅಲ್ವಾ? ನೀವು ಎಷ್ಟೋ ಸರಿ ಮೆಡಿಟೇಷನ್ ಮಾಡಿ ಅಂತ ಕಣ್ಣು ಮುಚ್ಚಿ ಕೂಡಿಸಿದಾಗ you will start getting restless. That restlessness will not let you sit in silence and be an observer of your thoughts. So, ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. Alright, anything that I do, whatever session I take, I always believe in giving things that you can do on a daily basis. ನನ್ನ ಇಂಟರಾಕ್ಷನ್ ಇಂದ ನಿಮ್ಗೆ ಉಪಯೋಗ ಆಗುತ್ತೆ. ಇವಾಗ ನಾನು ಹೇಳಿದೆ unconscious forces trying to come out into the conscious mind and that is causing trouble in your mind. ಅದನ್ನ ತೆಗೆದು ನಾನು ಸೊಲ್ಯೂಷನ್ ಕೊಟ್ಟಿಲ್ಲ ಅಂದ್ರೆ again it is talking about the problems and not working on the solution. So solution ಮಾಡ್ತೀರಾ? You all want to do? Yes or no? ಮೆಡಿಟೇಷನ್ ಒಂದು, ಆದ್ರೆ ಆ ಮೆಡಿಟೇಷನ್ a form of activity designed to let out the negative forces in your mind. ಇದನ್ನ ನೀವು ಈ ಆಕ್ಟಿವಿಟಿ ಪ್ರತಿದಿನ ಮಾಡಿದಾಗ ನಿಮಗೆ ಎರಡು ತರ ಅಡ್ವಾಂಟೇಜ್. ಡೇ ಟು ಡೇ ಲೆವೆಲ್ ಅಲ್ಲಿ ನಿಮ್ಗೆ ಏನು ಸರ್ಫೇಸ್ ಲೆವೆಲ್ ಅಲ್ಲಿ ಅದು ಅಕ್ಯುಮುಲೇಟ್ ಆಗಿರುತ್ತೆ. ಇವತ್ತಿನ ದಿನದ ಕೋಪಗಳು, ಬೇಜಾರು, ದುಃಖ, ಭಯ ಎಲ್ಲ ಏನಿರುತ್ತೆ ಅದು ಡೀಪ್ ಆಗಿ ಹೋಗೋದಕ್ಕೆ ಬಿಡೋದಿಲ್ಲ. ಇಟ್ ವಿಲ್ ಜಸ್ಟ್ ಥ್ರೋ ಔಟ್ ಆಲ್ ದೋಸ್ ನೆಗೆಟಿವ್ ಫೋರ್ಸಸ್. ಅಂಡ್ ಆಲ್ಸೋ ವಿತ್ ಎವ್ರಿ ಸೈಕಲ್ ಆಫ್ ವಾಟ್ ಯು ಡೂ ಆಸ್ ಅನ್ ಆಕ್ಟಿವಿಟಿ, ಇಟ್ ವಿಲ್ ರಿಲೀಸ್ ದ ನೆಗೆಟಿವ್ ಫೋರ್ಸಸ್ ಫ್ರಮ್ ಯುವರ್ ಮೈಂಡ್. ಐ ಟೋಲ್ಡ್ ಯು, ಕಾನ್ಶಿಯಸ್ ಮೈಂಡ್ಗೂ ಅನ್ಕಾನ್ಶಿಯಸ್ ಮೈಂಡ್ಗೂ ಮಧ್ಯ ಇರುವಂತಹ ಬ್ಯಾರಿಯರ್ ಯಾವಾಗ ನೀವು ಕಾನ್ಶಿಯಸ್ ಕಂಟ್ರೋಲ್ ಕಡಿಮೆ ಆಗ್ತಾ ಹೋಗುತ್ತೋ ಅವಾಗ ಅದು ಓಪನ್ ಆಗುತ್ತೆ. ಕಾನ್ಶಿಯಸ್ ಕಂಟ್ರೋಲ್ ಆನ್ ಯುವರ್ ಮೈಂಡ್ ಗೋಸ್ ಡೌನ್. when does the conscious control on your mind goes down? Go down. When does it go down? When you go into deep sleep. Alright? Body, breath and mind, ಶರೀರ, ಉಸಿರಾಟ ಮತ್ತೆ ಮನಸ್ಸು ಮೂರು ಒಂದಕ್ಕೊಂದು ಕನೆಕ್ಷನ್ ಇದೆ. ಆಲ್ರೈಟ್, ನಾನೀಗ ನಿಮಗೆ ಆ ಟೆಕ್ನಿಕ್ ಹೇಳ್ಬಿಡ್ತೀನಿ. ವಾಟ್ ಟೆಕ್ನಿಕ್ ದಟ್ ಐ ಹ್ಯಾವ್ ಟಾಟ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್. ಐ ವಿಲ್ ಟೆಲ್ ಯು ದ ಟೆಕ್ನಿಕ್. ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಆಮೇಲೆ ಒಂದು ನಿಮಿಷದಲ್ಲಿ ಐ ಕ್ಯಾನ್ ಟೆಲ್ ಯು ಇನ್ ಅ ಮಿನಿಟ್. ಯು ಕ್ಯಾನ್ ಡೂ ಇಟ್ ಆಫ್ಟರ್ ಗೋಯಿಂಗ್ ಬ್ಯಾಕ್ ಫ್ರಮ್ ಕಾಲೇಜ್. ಕಾಲೇಜಿಂದ ಹೋದ್ಮೇಲೆ ಮಾಡ್ಬೋದು. ಅರ್ಧ ಗಂಟೆ, ಮೊದಲ 10 ನಿಮಿಷ ಪ್ರಿಪರೇಷನ್ ಇದೆ. there are some preparations that you have to do. Take a music of 10 minutes. Should not have any lyrics. ಏನು ಲಿರಿಕ್ ಇರಬಾರ್ದು, ಬರೀ ಪ್ಲೇನ್ ಮ್ಯೂಸಿಕ್ ಇರಬೇಕು. ಇಟ್ ಶುಡ್ ಬಿ ಫಾಸ್ಟ್ ಪೇಸ್ಡ್, ತುಂಬಾ ಫಾಸ್ಟ್ ಆಗಿರ್ಬೇಕು ಮ್ಯೂಸಿಕ್, ನಾಟ್ ದಿ ಝೆನ್ ಮ್ಯೂಸಿಕ್. ಫಾಸ್ಟ್ ಮ್ಯೂಸಿಕ್. 10 ನಿಮಿಷದ ಮ್ಯೂಸಿಕ್ ಇರಬೇಕು. ನಿಮ್ಮ ಆ ಪ್ಲೇ ಲಿಸ್ಟ್ ಅಲ್ಲಿ ಒಂದೇ ಇರಬೇಕು. ಇಟ್ ಶುಡ್ ಬಿ ದ ಸಿಂಗಲ್ ಫೈಲ್. ಸೊ ಅದಾದ್ಮೇಲೆ ಇನ್ನೇನು ಪ್ಲೇ ಆಗ್ಬಾರ್ದು. ಇಟ್ ಶುಡ್ ಬಿ ಒನ್ ಫೈಲ್ ಆಫ್ 10 minutes. ಅದು ಮುಗಿದ್ಮೇಲೆ ನಿಂತೋಗ್ಬೇಕು. 10 minutes. You need to have an alarm or maybe ನಿಮ್ಮ ಮೊಬೈಲ್ ಫೋನ್ ಇದ್ರೆ
ಮೊಬೈಲ್ ಅಲ್ಲಿ 20 ಮಿನಿಟ್ಸ್ ಒಂದು ರಿಮೈಂಡರ್ ಇಡಿ, 30 ಮಿನಿಟ್ಸ್ ಒಂದು ಅಲಾರ್ಮ್ ಇಡಿ. That's all. This is the preparation that you have to do. You need to have a music of 10 minutes, a reminder for 20 minutes, an alarm at 30 minutes. So you start playing the music. Music play ಮಾಡ್ತಾರೆ. ಇದಕ್ಕೆ ಮುಂಚೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರೀ ಪ್ರಿಪರೇಷನ್ ಇದೆ. ನೀವು ಯಾವ ರೂಮ್ ಅಲ್ಲಿ ಈ ಒಂದು ವೆರಿ ಪೀಸ್ಫುಲ್ ಕಾಮ್ ಮೆಡಿಟೇಷನ್ ಮಾಡ್ತೀರೋ ಆ ರೂಮಿನ ಕಿಟಕಿಗಳನ್ನೆಲ್ಲ ಚೆನ್ನಾಗಿ ಕ್ಲೋಸ್ ಮಾಡ್ತೀವಿ. You can keep it open before you start, but close the curtains so that nobody see what you are doing. Nobody can see what you are doing. Okay. ಯಾಕೆ ಅಂತ ನಾನು ಅದೇನ್ ಮಾಡ್ಬೇಕು ಅಂತ ಹೇಳುವಾಗ ಹೇಳ್ತಾರೆ. ಸೊ ಇದೆಲ್ಲ ಮಾಡ್ಕೊಳ್ತೀರಾ. ಅಂಡ್ ಇನ್ನೊಂದು ಮನೆಯಲ್ಲಿ ಅಮ್ಮಂಗೆ ಹೇಳಿರ್ತೀರಿ, ಅಮ್ಮ ನಾನು ಮೆಡಿಟೇಷನ್ ಮಾಡಕ್ ಹೋಗ್ತಾ ಇದ್ದೀನಿ, ಒಂದು 40 ನಿಮಿಷದ ಒಳಗಡೆ ನಾನೇ ಆಚೆ ಬರ್ತೀನಿ, ನಾನು ಬಂದಿಲ್ಲ ಅಂದ್ರೆ ಎಫ್ಸಿ ಅಂತ. It's one more preparation that you have to do. Because meditation ಅಂತಂದ್ರೆ ನಿದ್ದೆ ಅಲ್ಲ, 40 ನಿಮಿಷಕ್ಕೆ ಎಫ್ಸಿ ಅಂತ. ಅಮ್ಮನ ನಿದ್ದೆ ಮಾಡಕ್ ಹೋಗ್ತಿದ್ದಾರೆ ಅಂತ 40 ಮಿನಿಟ್ಸ್ ಅವ್ರು ಪ್ರಿಪೇರ್ ಆಗಿರ್ತಾರೆ. 10 ನಿಮಿಷದ ಮ್ಯೂಸಿಕ್ ಪ್ಲೇ ಮಾಡಿ, ಡ್ಯಾನ್ಸ್ ಲೈಕ್ a mad dog is trying to bite you. ಒಂದು ಹುಚ್ಚನಾಗಿ ನಿಮ್ಮನ್ನು ಅಡ್ಡಸ್ಕೊಂಡು ಬರ್ತಿದೆ ಕಚ್ಚೋದಕ್ಕೆ ಅನ್ನೋ ತರ ಡ್ಯಾನ್ಸ್ ಮಾಡಿ. You are not participating in Dance India dance competition. Grace does not matter. Don't do graceful dance, do mad dance. ಹುಚ್ಚು ಬಂದಿರೋ ತರ ನಿಮ್ಗೆ ಯಾವ ಭಾಗಗಳು ಶರೀರದಲ್ಲಿ ಎಲ್ಲೆಲ್ಲೂ ಅಂತ ಗೊತ್ತಾಗಲ್ಲ. ಇನಿಷಿಯಲಿ ನೀವು ಮಾಡ್ತಾ ಶುರು ಮಾಡಿದಾಗ ನಿಮ್ಗೆಲ್ಲ ಗೊತ್ತಿರುತ್ತೆ ಕೈ ಇದೆ ಕಾಲಿದೆ ಮೂವ್ ಆಗ್ತಿದೆ ಅಂತ. ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂತಂದ್ರೆ 10 ನಿಮಿಷದ ಒಳಗಡೆ ನಿಮ್ಮ ಶರೀರದಲ್ಲಿ ಯಾವ್ಯಾವ ಭಾಗ ಎಲ್ಲೆಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಹಂಗೆ ಸುಳಿಬೇಕು ಹುಚ್ಚು ಬಂದಿರೋ ಹಾಗೆ. That is why I told you it is very important to keep your curtains closed. Alright? ಇಲ್ಲ ಅಂತಂದ್ರೆ it will become a problem, including parents see that. Parents say you should just like doing meditation. Alright? 10 ನಿಮಿಷ ಆದ್ಮೇಲೆ ಮ್ಯೂಸಿಕ್ ಸ್ಟಾಪ್ ಆದ್ಮೇಲೆ wherever you are, sit down. ಎಲ್ಲಿರ್ತೀರ ಅಲ್ಲೇ ಕೂತ್ಕೊಂಡು 10 ನಿಮಿಷ ನೀವು ಹುಚ್ಚು ಬಂದಿರೋ ತರ ಕೂದಾಗ heart beat would have become very fast. ಮೂರು ಕೆಲಸ ಆಗಿರುತ್ತೆ. Heart would be beating in your mouth. While heart beat ಆಗ್ತಾ ಇರುತ್ತೆ. Then you would be sweating like you have been installed with the waterfalls. Okay? ನಿಮಗೆ ಒಂದು ಮೊಬೈಲ್ ವಾಟರ್ಫಾಲ್ ಇನ್ಸ್ಟಾಲ್ ಮಾಡಿದ್ರೆ ಅಂತ ಸ್ವೆಟ್ ಆಗ್ತಿರ್ತೀರ. Breathing will be very deep. Deep enough to, breathing will be very shallow and rapid. Rapid and shallow breathing to make a dog feel ashamed. ಆಗಿರುತ್ತೆ. ಇದು ಮೂರು ಆಗಿರುತ್ತೆ. These are the 3 changes that would have happened in your body. All that you have to do is observe how your body brings it back to normal. Heart goes back to its place. Breathing becomes regular. Sweating stops and your body starts becoming cool. Sweating is for the purpose of cooling the body. Body cool ಆಗಕ್ಕೆ ಶುರು ಆಗುತ್ತೆ, sweating ನಿಂತೋಗುತ್ತೆ. 10 ನಿಮಿಷದಲ್ಲಿ ಇದಾಗುತ್ತೆ. 10 ನಿಮಿಷಕ್ಕೆ ರಿಮೈಂಡರ್ ಹೊಡೆದಾಗ ಎಲ್ಲಿರ್ತೀರ ಅಲ್ಲೇ ಮಲಗ್ಕೊಳ್ಳಿ. ಲೈಟ್ ಆನ್ 10 ಮಿನಿಟ್ಸ್. 30 ನಿಮಿಷಕ್ಕೆ ಅಲಾರ್ಮ್ ಹೊಡೆದಾಗ ಎದ್ದು ಸ್ನಾನ ಮಾಡಿಕೊಂಡು ಒಂದು ಫ್ರೆಶ್ ಬಟ್ಟೆಗಳಿಗೆ ಚೇಂಜ್ ಮಾಡಿಕೊಂಡು ಆಮೇಲೆ ಹೋಗಿ. ನೀವು ಮಾತಾಡಬೇಡಿ. ಡೋಂಟ್ ಎಕ್ಸ್ಪ್ಲೇನ್ ವಾಟ್ ಯು ಡಿಡ್ ಟು ಯುವರ್ ಪೇರೆಂಟ್ಸ್. ಲೆಟ್ ದೆಮ್ ಅಬ್ಸರ್ವ್ ಯು. ದೇರ್ ವಿಲ್ ಬಿ ಅನ್ ಆರಾ ಇನ್ ಯುವರ್ ಫೇಸ್. ಒಂದು ಬೇರೆ ತರದೇ ಚಮಕ್ ಇರುತ್ತೆ ನಿಮ್ಮ ಮುಖದಲ್ಲಿ. ಏನಾಗ್ತಾ ಇದೆ ಅಂತಂದ್ರೆ ಕಾನ್ಶಿಯಸ್ಲಿ ಬೈ ಯುವರ್ ಫಿಸಿಕಲ್ ಆಕ್ಟಿವಿಟಿ you are taking the physical activity and bodily activity and the breathing to an extreme, to the extent that there is a loss of control of the unconscious barrier. Unconscious mind in a barrier ಮೇಲೆ control ಹೋಗ್ಬಿಡುತ್ತೆ. Unconscious forces will come out rushing, but because of your rapid physical activity and breathing, the unconscious forces which are coming out as emotions are dissipated as activity. It is like fuel. ನೀವು ಅದನ್ನ ಫ್ಯೂಯಲ್ ನ ಬೆಂಕಿ ಹಾಕೊಳ್ತಾ ಇದ್ದೀರ ಅಷ್ಟೇ. ಇಟ್ಸ್ ಜಸ್ಟ್ ಬರ್ನಿಂಗ್ ಔಟ್. ನೀವು ಸುಮ್ಮನೆ ಇದ್ದಾಗ unconscious forces will come out and translate and transform into anxiety and worries. But when you are in extreme physical activity and you lose control of your body and your breath is following, mind loses control of the unconscious barrier and the unconscious forces that have been buried in the mind will be released. ಅರ್ಧ ಗಂಟೆ ಪ್ರತಿದಿನ ಇದನ್ನು ನೀವು ಮಾಡ್ತಾ ಹೋದ್ರೆ within a few months you will start observing how your concentration improves, how your focus will improve, how your ability to respond to criticism
becomes better. How focused you will be in understanding problems and solving problems. Alright? So ಇದೊಂದು ಆಕ್ಟಿವಿಟಿ ಮಾಡಿ. ಇದನ್ನ ಮಾಡಿದ್ರೆ ಸ್ಟ್ರೆಸ್ ನಿಮಗೆ ಕಡಿಮೆ ಆಗುತ್ತೆ. ದಿಸ್ ಕ್ಯಾನ್ ಬಿ ಅ ಸ್ಟಾರ್ಟರ್. ನೀವು ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ತಯಾರಾಗಿರುತ್ತೋ ಆ ಮಟ್ಟದ ಮೆಡಿಟೇಷನ್ ಪ್ರಾಕ್ಟೀಸ್ ಗಳನ್ನ ಕಲಿಯೋದಕ್ಕೆ ಅವಕಾಶಗಳು ಸಿಗುತ್ತೆ. You will get it by default. ಯಾರೋ ಒಬ್ಬರು ಸಿಗ್ತಾರೆ ನಿಮಗೆ. You will get somebody who will teach you something else. You will come across somebody who will be talking about something which will connect to you. ನಿಮಗೆ ಕನೆಕ್ಟ್ ಆಗುತ್ತೆ, ನಿಮ್ಗೆ ಏನೋ ಒಂದು ಸಿಗುತ್ತೆ, ನೆಕ್ಸ್ಟ್ ದಾರಿ ಏನು ಅನ್ನೋದು ನಿಮ್ಗೆ ತಾನಾಗೆ ಓಪನ್ ಆಗುತ್ತೆ. ದಟ್ಸ್ ದ ಬ್ಯೂಟಿ ಆಫ್ ಲೈಫ್.